ಅಷ್ಟ್ ದೂರದಿಂದ ಬಂದು ನಾವ್ ಒಂದ್ ಫೋನ್ ಹಾಕ್ ತಕ್ಷಣ ಬಂದು ಹ್ಮ್. ಪ್ಲಾಟ್ ಎಲ್ಲ ನೋಡಿ ಈ ತರ ಆಗದೆ ಅಂತ ಮಾರ್ಗದರ್ಶನ ಕೊಟ್ಟು ಯಾವ್ದು ಬೇಕು ಔಷಧಿ ಎಲ್ಲ ಪ್ರಾಡಕ್ಟ್ ಕೊಡ್ಲಾಗೆ ನಾವ್ ಇಷ್ಟೊಂದು ಬೆಳೆಯಕ್ ಸಾಧ್ಯ ಆಗಿರೋದು. ಅದರಿಂದ ಕ್ಯಾರನ್ ಕಂಪ್ನಿ ತುಂಬಾ ಬೆಳೀತಾ ಇದ್ದೀನಿ. ನಾನು ನಿಮ್ಮ ಕ್ಯಾರನ್ ಮಾರ್ಗದರ್ಶನ ತಗೊಂಡು ನಿಮ್ಮ ಔಷಧಿ ತಗೊಂಡು ಬಳಸ್ತಾವನಿ. ಹ್ಮ್. 2 ವರ್ಷನೂ ಅದ್ಭುತವಾಗಿ ಬೆಳೆ ಬಂದಿದೆ ಶುಂಠಿಲಿ, ಅದ್ರಲ್ಲಿ 2 ಮಾತಿಲ್ಲ. ಚೆನ್ನಾಗಿ ತೂಕ ಬರ್ತದೆ, ಇಳುವರಿ ಬರ್ತದೆ. ಅದರಿಂದ ನಿಮ್ಮ ಕ್ಯಾರನ್ ಕಂಪ್ನಿ ಔಷಧಿನ ತಗೊಂಡು ಬಳಸ್ತೀವಿ ರೈತರು. ಸುಮ್ಗೆ ಕೆಮಿಕಲ್ ಅದು ಆಳು ಮೂಳು ಅಂಗಡಿಗೆಲ್ಲ ಹೋಗಿ ತಗೊಳದ್ ಬೇಡ. ನಿಮ್ಮ ಮಾರ್ಗದರ್ಶನ ಮುಖಾಂತರ ನಿಮ್ಮ ಔಷಧಿ ನಾನು ಒಂದು ಕೆಮಿಕಲ್ ನಾನು ಟಚ್ ಮಾಡಿಲ್ಲ. ಇದಕ್ಕೆ ಉಳಿದು ಹೊಡೆದಿಲ್ಲ, ಉಳಿದ್ನು ಹೊಡೆದಿಲ್ಲ. ನಾನು ನಿಮ್ಮ ಬಸವರಾಜ್ ಕೆರನ್ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ ದಾವಣಗೆರೆ ವತಿಯಿಂದ ನಾವು ರಾಜಶೇಖರ್ ಅನ್ನೋರ ಒಬ್ಬರ ಪ್ಲಾಟ್ ಅಲ್ಲಿ ಹುಣಸೂರ್ ಹತ್ರ ಮೋದೂರು ಅನ್ನೋ ಗ್ರಾಮದಲ್ಲಿ ಇದೀವಿ. ತಮ್ಮ ಏನು ಶುಂಠಿ ಬೆಳೆಗೆ ಕಳೆದ 2 ವರ್ಷದಿಂದ ನಮ್ಮ ಕೆರನ್ ಪ್ರಾಡಕ್ಟ್ ಅನ್ನ ತಮ್ಮ ಶುಂಠಿ ಬೆಳೆಗೆ ಬಳಸ್ತಾ ಇದ್ದಾರೆ. ಅದರಂತೆ ಈ ವರ್ಷನೂ ಸಹ ಬೀಜೋಪಚಾರದಿಂದ ಹಿಡಿದು ಇಲ್ಲಿ ತನಕ ಏನು 90 ದಿನದ ಶುಂಠಿ ಆಗಿದೆ, ಇಲ್ಲಿ ತನಕನೂ ನಮ್ಮ ಪ್ರಾಡಕ್ಟ್ ಗಳನ್ನ ತಮ್ಮ ಶುಂಠಿ ಪ್ಲಾಟ್ಗೆ ಬಳಸ್ತಾ ಬಂದಿದ್ದಾರೆ. ಅವರ ಅನುಭವ ಮತ್ತೆ ಅನಿಸಿಕೆಯನ್ನ ಈ ಬೆಳೆ ಬಗ್ಗೆ ಏನಿದೆ ಅನ್ನೋದನ್ನ ಕೇಳಿ ಇವತ್ತು ನಾವು ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್, ಇದು ಶುಂಠಿ ಎಷ್ಟು ಎಕರೆ ಮಾಡಿದ್ದೀರಿ ನೀವು? ಇದು 1.25 ಎಕರೆ. 1.25 ಎಕರೆ. ಎಷ್ಟು ದಿನದ್ದು ಸರ್? 3 ತಿಂಗಳದು. 3 ತಿಂಗಳದ. ಈಗ ನಮ್ಮ ಕೆರನ್ ಪ್ರಾಡಕ್ಟ್ ಅನ್ನು ಏನೇನು ಬಳಸಿದಿರಿ, ಯಾವ್ಯಾವ ಟೈಮಲ್ಲಿ ಬಳಸಿದಿರಿ? ಬೀಜೋಪಚಾರ ಮಾಡಕ್ಕೆ ತಗೊಂಡ ನಿಮ್ದು ಔಷಧಿನ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿ 1 ತಿಂಗಳಾದ್ಮೇಲೆ ಒಂದ್ ಸ್ಪ್ರೇ ಕೊಟ್ರಿ. ಖಾಲಿ ಬೆಡ್ಗೆ ಸ್ಪ್ರೇ ಮಾಡಿ ಸ್ಪ್ರೇ ಮಾಡಿದ್ರು. ನೆಕ್ಸ್ಟ್ 2 ತಿಂಗಳಾದ್ಮೇಲೆ ಒಂದು ಡ್ರೆಂಚಿಂಗ್ ಕೊಟ್ರಿ ನಿಮ್ಮ ಕ್ಯಾರನ್ ಕಂಪ್ನಿದ. ಡ್ರೆಂಚಿಂಗ್ ಮಾಡ್ದ. ಈಗ ಅರ್ಬಾಸ್ 3ನೇ ಸ್ಪ್ರೇ ಒಂದ್ ಮಾಡಿ ಅಷ್ಟೇ. ಅರ್ಬಾಸ್ ಮತ್ತಿಲ್ಲ. ಇನ್ನೊಂದು ಡ್ರೆಂಚಿಂಗ್ ಕೊಟ್ಟಿದೀವಿ, ಅದನ್ನ ಇಲ್ಲಿ ಮಾಡಿಲ್ಲ. ನಾನು ಜಾಸ್ತಿ ಇದಾಗ್ಬಿಡ್ತದೆ, ರಬ್ ಆಗ್ಬಿಡ್ತದೆ, ಕೊಳೆ ರೋಗ ಏನಾರು ಅಪ್ಲೈ ಆಗ್ಬಿಟ್ಟದ ಅನ್ಬಿಟ್ಟು ಅದನ್ನ ಮಾಡಿಲ್ಲ, ಮನೇಲಿ ಇಟ್ಟಿದ್ದೀನಿ. ಇಲ್ಲ, ಆಕ್ಚುಲಿ ನೀವು ಡ್ರೆಂಚಿಂಗ್ ಮಾಡೋದ್ರಿಂದ ಕೊಳೆ ರೋಗನು ಕಂಟ್ರೋಲ್ ಆಗುತ್ತೆ. ಅದ್ರ ಜೊತೆಗೆ ಇನ್ನು ಶುಂಠಿ ಬಹಳ ಚೆನ್ನಾಗ್ ಬರುತ್ತೆ. ಯಾಕಂದ್ರೆ ಇದು 90 ದಿನದ ಶುಂಠಿ ಆಗಿರೋದ್ರಿಂದ ನಿಮಗೆ ಇನ್ನ ಹೂ ಬರೋ ಟೈಮಿಗೆ ಅದೆಲ್ಲ ನ್ಯೂಟ್ರಿಯೆಂಟ್ಗಳು ಏನ್ ಕೊಟ್ಟಿದೀವಿ ಅದೆಲ್ಲ ನಿಮಗೆ ಬೇಕಾಗತ್ತೆ. ಹೂಗಳು ಚೆನ್ನಾಗಿ ಬರೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಇಲ್ಲಿ ನೀವು ಶುಂಠಿ ಒಂದ್ಸಲ ಪ್ಲಾಟ್ ಅನ್ನ ಎಲ್ಲರೂ ನೋಡ್ಬೋದು. ಕಡೆ ತೋರ್ಸಪ್ಪ. 90 ದಿನದ ಶುಂಠಿ ಯೂನಿಫಾರ್ಮಿಟಿ ಆಗಿ ಬಂದಿದೆ. ಎಲ್ಲಾ ಕಡೆನೂ ಒಂದೇ ತರ ಬೆಳೆ ಇದೆ, ಯಾವುದೇ ರೀತಿಯ ರೋಗ ಇಲ್ಲ. ಹಂಗೆ ಮರಿಗಳನ್ನು ಕೂಡ ನೀವು ಒಂದ್ಸಲ ಟ್ರಯಲ್ ಆಗಿ ಕೌಂಟ್ ಮಾಡೋದಾದ್ರೆ ಒಂದು ಶುಂಠಿ ಬೀಜದೊಳಗೆ ಮರಿಗಳು ಎಣಸ್ರಿ ಸರ್. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 39 ಮರಿಗಳು ಬಂದವೆ. ಎವರೇಜ್ ಎಲ್ಲಾ ಪ್ಲಾಟ್ ಅಲ್ಲಿ ಇದೇ ತರ ಇದೆಯಾ? 39 ಮರಿಗಳು ಎಲ್ಲ ಅವರೇಜ್ ಇದೆ. ಅದು ಏನೋ 1-2 ಮೊಳಕೆ ಕಡಿಮೆ ಆಗಿರ್ಬೋದು ಅಷ್ಟೇ. ಎಲ್ಲ ಅವರೇಜ್ ಇದೆ. ಎವರೇಜ್ 39 ಮರಿಗಳ ತನಕ ಬಂದಿದೆ. ಈ ಬೆಳೆ ಬಗ್ಗೆ ನೀವು ನೋಡಿ ಸರ್, ನಮ್ದೇನೀಗ 2 ವರ್ಷದಿಂದ ನೀವು ಹಳೆ ರೈತರು, ಈಗ ಕೆರನ್ ಪ್ರಾಡಕ್ಟ್ ಅನ್ನ ಬಳಸ್ತಾ ಇದ್ದೀರಿ. ನೀವು ಇದನ್ನ ಕೆರನ್ ಪ್ರಾಡಕ್ಟ್ ಅನ್ನ ಬಳಸಿರೋದ್ರಿಂದ ನೀವು ಬೇರೆ ರೈತರಿಗೆ ಈ ಪ್ರಾಡಕ್ಟ್ ಬಗ್ಗೆ ಆಗಿರ್ಬೋದು, ನಮ್ಮ ಕಂಪ್ನಿ ಬಗ್ಗೆ ಆಗಿರ್ಬೋದು, ನಮ್ಮ ಮಾರ್ಗದರ್ಶನದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಅದೇ ಸರ್, 2 ವರ್ಷದಿಂದ ಬೆಳೀತಾ ಇದ್ದೀನಿ ನಾನು. ನಿಮ್ಮ ಕ್ಯಾರನ್ ಮಾರ್ಗದರ್ಶನ ತಗೊಂಡು ನಿಮ್ಮ ಔಷಧಿ ತಗೊಂಡು ಬಳಸ್ತಾವನಿ. 2 ವರ್ಷನೂ ಅದ್ಭುತವಾಗಿ ಬೆಳೆ ಬಂದಿದೆ ಶುಂಠಿಲಿ, ಅದ್ರಲ್ಲಿ 2 ಮಾತಿಲ್ಲ. ಚೆನ್ನಾಗಿ ತೂಕ ಬರ್ತದೆ, ಇಳುವರಿ ಬರ್ತದೆ. ಅದರಿಂದ ನಿಮ್ಮ ಕ್ಯಾರನ್ ಕಂಪ್ನಿ ಔಷಧಿನ ತಗೊಂಡು ಬಳಸ್ತೀರಿ ರೈತರು. ಸುಮ್ಗೆ ಕೆಮಿಕಲ್ ಅದು ಆಳು ಮೂಳು ಅಂಗಡಿಗೆಲ್ಲ ಹೋಗಿ ತಗೊಳದ್ ಬೇಡ. ನಿಮ್ಮ ಮಾರ್ಗದರ್ಶನ ಮುಖಾಂತರ ನಿಮ್ಮ ಔಷಧಿ ಬಳಸ್ಲಿ, ಚೆನ್ನಾಗಿ ಇಳುವರಿ ತಗಿ. ಈಗ ಇದಕ್ಕೆ ಕೆಮಿಕಲ್ ಸ್ಪ್ರೇಗಳು ಬಹಳ ತುಂಬಾ ಜನ ಇಷ್ಟ. ಈಗಾಗಲೇ ನಿಮ್ಮ ಅಕ್ಕಪಕ್ಕದವರು ಮಾಡಿದ್ದಾರೆ. ನೀವು ಎಷ್ಟು ಕೆಮಿಕಲ್ ಸ್ಪ್ರೇ ಮಾಡಿದೀರಿ? ನಾನು ಒಂದು ಕೆಮಿಕಲ್ ನಾನು ಟಚ್ ಮಾಡಿಲ್ಲ. ಇದಕ್ಕೆ ಉಳಿದ್ನು ಹೊಡೆದಿಲ್ಲ. ಅದಕ್ಕೆ ನಿಮ್ಮನ್ನ ಕರ್ಸಿದೆ ಅದಕ್ಕೋಸ್ಕರ. ಸರ್ ಉಳಿದ್ ಮಾಡ್ಬೋದು ಏನೋ, ಬನ್ನಿ ಸರ್ ಅಂತವ. 3 ತಿಂಗಳಿಂದ ಒಂದು ಉಳಿದ್ನು ಮಾಡಿಲ್ಲ, ಯಾವ್ದು ಮಾಡಿಲ್ಲ. ಅದೇ ನೀವ್ ಹೇಳಿದ್ರಲ್ಲ, ಅದೊಂದು ಅರ್ಬಾಸ್ ಮತ್ತೆ ಸ್ಟಿಕಾನ್ ಅದೊಂದು ಸ್ಪ್ರೇ ಮಾಡ್ಕೊಂಡಿದೀನಿ. ಅಷ್ಟು ಬಿಟ್ರೆ ಒಂದು ಡ್ರೆಂಚಿಂಗ್ ಕೊಟ್ಟಿದೀನಿ. ಉಳಿದು ಇಲ್ಲಿ ತನಕ ಯಾವ್ದು ಸ್ಪ್ರೇಗಳು ಕೆಮಿಕಲ್ ಸ್ಪ್ರೇಗಳು ಖರ್ಚನ್ನ ಉಳಿದ್ ಬಿಡತ್ತೆ. ಒಂದು ಅಂಗಡಿಲಿ ನಾನು ತಂದೆ ಇಲ್ಲ. ನಿಮ್ಮದ ಪ್ರಾಡಕ್ಟ್ ಬಿಟ್ರೆ ನಾನು ಅಂಗಡಿಲಿ ಯಾವ್ದು ತಂದೆ ಹೊಡೆದಿಲ್ಲ. ನೀವೇನಾರ ಒಂದ್ ಅದೇ ಹೇಳ್ತಿದ್ರಲ್ಲ, ಏನಾದ್ರು ಹಾಕಬೇಕು ಇದು ತಗೋಬಾ ಅಂದ್ರೆ, ಹೋದ್ಸಲ ಇದಕ್ಕೆ ಸ್ಪ್ರೇಗೆ ಒಂದು ಇದಾಕಳಿ ಅಂತ ಹೇಳಿದ್ರಲ್ಲ, M45
ಆ ತರ ಅಷ್ಟ್ ಬಿಟ್ರೆ ಇನ್ನು ಕೆಮಿಕಲ್ ಅಂಗಡಿಗೆ ಹೋಗೇ ಇಲ್ಲ ನಾನು. ಈಗ ನಮ್ಮ ಸರ್ವಿಸ್ ಹೆಂಗಿದೆ ಸರ್? ಈಗ ನಾವು ದಾವಣಗೆರೆ ನಮ್ಮ ಭಾಗ, ನಿಮ್ದು ಹುಣಸೂರು, ಅಲ್ಲಿಂದ ಇಲ್ಲಿ ತನಕ ಈಗ 2 ವರ್ಷದಿಂದ ಸರ್ವಿಸ್ ತಗೋತಾ ಇದ್ದೀರಿ. ಅದ್ನೇ ಹೇಳೋದಂತ ಇದ್ದಿದ್ ನಾನು. ಈಗ ಅಷ್ಟ್ ದೂರದಿಂದ ಬಂದಿ ನಾವ್ ಒಂದ್ ಫೋನ್ ಆದ ತಕ್ಷಣ ಬಂದಿ ಪ್ಲಾಟ್ ಎಲ್ಲ ನೋಡಿ ಈ ತರ ಆಗದೆ ಅಂತ ಮಾರ್ಗದರ್ಶನ ಕೊಟ್ಟಿ ಯಾವ್ದ್ ಬೇಕು ಔಷಧಿ ಎಲ್ಲ ಪ್ರಾಡಕ್ಟ್ ಕೊಡ್ಲಾಗೆ ನಾವ್ ಇಷ್ಟೊಂದ್ ಬೆಳೆಯಕ್ ಸಾಧ್ಯ ಆಗಿರೋದು. ಅದರಿಂದ ಕ್ಯಾರನ್ ಕಂಪ್ನಿ ತುಂಬಾ ಅದ್ಭುತವಾಗದೆ. ಅದ್ರಲ್ಲಿ 2 ಮಾತಿಲ್ಲ. ರೈತರು ಅಷ್ಟೇ, ರೈತರು ಚೆನ್ನಾಗಿ ಅದನ್ನ ತಗೊಂಡ್ಲಿ ಬಳಸ್ತಿ ಚೆನ್ನಾಗಿ ಆದಾಯ ಗಳಿಸ್ತಿ. ನೀವು ಈ ಪ್ಲಾಟ್ ಅನ್ನ ವಿಸಿಟ್ ಮಾಡ್ಬೇಕು ಅಂದ್ರೆ ಇಲ್ಲಿ ಹುಣಸೂರಿಂದ ಮಾಕೋಡು ರೋಡ್ ಅಲ್ಲಿ ನಿಮಗೆ ಮೋದೂರ್ ಅಂತ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲಿ ಈ ಶುಂಠಿ ಇದೆ. ಇವರು ರವಿ ಮತ್ತೆ ರಾಜು ಅಂತಕ್ಕಂಥವ್ರು ಇಬ್ರು ರೈತರಿದ್ದಾರೆ. ಇನ್ನೊಬ್ರು ಪ್ಲಾಟ್ ಆ ಕಡೆ ರವಿ ಅನ್ನೋರ್ ಪ್ಲಾಟ್ ಇದೆ, ಅವ್ರದ್ದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಅವರು 2 ವರ್ಷದಿಂದ ತಮ್ಮ ಶುಂಠಿ ಬಳಸ್ತಾ ಇದ್ದಾರೆ. ಅವರು ಸದ್ಯಕ್ಕಿಲ್ಲ, ಅವ್ರದ್ದು ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀವಿ. ಪ್ಲಾಟ್ ಯಾರು ನೋಡ್ಬೇಕನ್ನೋರು ಇಲ್ಲಿ ಬಂದು ವಿಸಿಟ್ ಮಾಡಿ ರಾಜು ಅವರ ಎಕ್ಸ್ಪೀರಿಯನ್ಸ್ ಅನ್ನ ಕೇಳಿ ತಿಳ್ಕೊಬಹುದು. ನಮಸ್ಕಾರ.